ಹಲೋ ಹಾಯ್, ನೀವು ನೋಡ್ತಿದ್ದೀರಾ ಲಕ್ಷ್ಮೀ ಪ್ರಪಂಚ. ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಹೊಲಿವಾಗ್ಲೇ ಉಕ್ಸಾಕೋದು ಹೆಂಗೆ ಮಿಷಿನಲ್ಲೇ ಅಂತ ತೋರಿಸ್ತಾ ಇದ್ದೀನಿ. ನಾನು ಬ್ಲೌಸ್ನ ಫಸ್ಟೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಉಕ್ಸ್ಪಟ್ಟಿ ಮಾಡ್ತಾಯಿದ್ದೀನಿ. ಸಿಂಗಲ್ ಪೀಸ್ ತಗೊಂಡು ಪಟ್ಟಿನ ಸ್ಟಿಚ್ ಮಾಡ್ಕೊಂಡೆ. ಡಬಲ್ ತಗೋಬೇಡಿ, ಸಿಂಗಲ್ ತಗೊಳ್ಳಿ. ಸ್ಟಿಚ್ ಮಾಡಿ ಕಿನಾರಿ ಹಾಕೊತಾ ಇದ್ದೀನಿ. ಒಂದು ಕಿನಾರಿ ಸ್ಟಿಚ್ ಹಾಕಿದ್ಮೇಲೆ ಇನ್ನೊಂದು ಪೀಸ್ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಇದನ್ನು ಡಬಲ್ ಪೀಸ್ ತಗೋಬೇಕು, ಸಿಂಗಲ್ ತಗೊಳಂಗಿಲ್ಲ. ನೋಡಿ, ಈ ಥರ ತಗೋಬೇಕು. ಈ ಥರ ತಗೊಂಡು ಬಾಕ್ಸ್ ಟೈಪಲ್ಲಿ 5 ಮಾರ್ಕ್ ಮಾಡ್ಕೊಂಡು ನಾವು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ನಾವು ಮಾಡ್ತಿದ್ದೀನಲ್ಲ ಆ ಥರ. ಈ ಥರ ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ. ಉಕ್ಸಾಕೋಕ್ಕೆ ಮನೆಯವ್ರ ಕೈಲಿ ಹಾಕಿಸ್ಬೇಕಾಗುತ್ತೆ, ಇಲ್ದಿರ ಯಾರ ಕೈಲಾದರೂ ಹಾಕಿಸ್ಬೇಕಾಗ್ತಿರ್ತೈತೆ ಜಾಸ್ತಿ ಬಟ್ಟೆ ಇದ್ದಾಗ. ನೋಡಿ, ಈ ಥರ 5 ಬಾಕ್ಸ್ ಟೈಪ್ ಮಾಡ್ಕೋಬೇಕು. ಮತ್ತು ಬಾಕ್ಸ್ ಟೈಪ್ ಇಲ್ಲಿದ್ದಾಗೆ ಸಣ್ಣಗೆ ಕಿನಾರಿ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನಾನು ಮಾಡ್ತಿದ್ದೀನಲ್ಲ ಆ ಥರ. ಟೈಲರ್ಸ್ಗಳಿಗೆ ಬಟ್ಟೆ ಸ್ಟಿಚ್ ಮಾಡೋದೇನು ದೊಡ್ಡ ವಿಷಯ ಆಗೋಲ್ಲ, ಆದರೆ ಉಕ್ಸಾಕಿದ್ರೆ ದೊಡ್ಡ ವಿಷಯ ಆಗಿರುತ್ತೆ ಒಂದೊಂದು ಸಲ. ಉಕ್ಸಾಕೋದು ಎಮ್ಮಿಂಗ್ ಮಾಡೋದು ಅಂದರೆ ಸಖತ್ತು ಬೇಜಾರಾಗ್ತಿರ್ತೈತೆ. ಬಟ್ಟೆ ಸ್ಟಿಚ್ ಮಾಡೋದು ಎಷ್ಟಿದ್ರೂ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಈ ಥರ ಮಾಡೋದ್ರಿಂದನ ಬೇರೆಯವ್ರ ಹತ್ರ ಹಾಕ್ಸೋದು ತಪ್ಪುತ್ತೆ, ನಾವೇ ಹಾಕ್ಬೋದು. ನೋಡಿ, ನಾನು ಫುಲ್ ಆಗೋಯ್ತು ಸ್ಟಿಚ್ ಮಾಡಿದ್ದು. ನೋಡಿ, ಇವಾಗ ಉಕ್ಸ್ ತಗೊತಾ ಇದ್ದೀನಿ 5ನ್ನ. ಉಕ್ಸ್ ತಗೊಂಡು ಅವನ್ನ ಟ್ರಿಮ್ಮರಾಗಿ ಅಗಲ ಮಾಡ್ಕೋಬೇಕು. ಹಂಗೆ ಹಾಕೋಕೆ ಹೋದರೆ ಬರೋಲ್ಲ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ನಾವು ಡಬಲ್ ಪಟ್ಟಿ ಹಾಕೊಂಡಿದ್ವಲ್ಲ, ಅಲ್ಲಿ ಮಧ್ಯಕ್ಕೆ ಸೆಂಟ್ರಲ್ಲಿ ತಗೊಂಡು ಸೆಂಟ್ರಿಂದನ ಉಕ್ಸನ್ನ ಏರಿಸ್ಕೋಬೇಕು. ಫಸ್ಟ್ ಒಂದೇ ಒಂದು ಸ್ಟಿಚ್ ಮಾಡಿದ್ವಲ್ಲ, ಅದನ್ನು ಕೆಳಗಡೆ ಬಿಡಬೇಕು. ಇನ್ನು ಮಧ್ಯಕ್ಕೆ ಕರೆಕ್ಟಾಗಿ ಏರಿಸ್ಕೋಬೇಕು ಅದನ್ನು. ಆವಾಗ ಉಕ್ಸಾಕೋದು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಕೆಳಗಡೆ ಸಿಂಗಲ್ ಪಟ್ಟಿ ಬಿಡಬೇಕು. ಡಬಲ್ ಪಟ್ಟಿ ಇರ್ತೈತಲ್ವ, ಅಲ್ಲಿ ಸೆಂಟ್ರಲ್ಲಿ ಅಲ್ಲಿಗೆ ಏರಿಸ್ಕೋಬೇಕು. ಈ ಥರ ಏರಿಸ್ಕೊಂಡಿದ್ದಾದಮೇಲೆ ಈ ಥರ ಮಡಚಿ ಮಾಮೂಲಿ ಉಕ್ಸ್ ಪಟ್ಟಿಗೆ ಸ್ಟಿಚ್ ಮಾಡ್ತಿದ್ವಲ್ಲ ಆ ಥರ ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಮಾಮೂಲಿ ಉಕ್ಸ್ ಪಟ್ಟಿಗೆ ಸ್ಟಿಚ್ ಮಾಡ್ತಿದ್ವಲ್ಲ, ಸೂಜಿಗೆ ಸಿಗಾಕೋಬಾರ್ದು ಉಕ್ಸು. ಆ ಥರ ಸ್ಟಿಚ್ ಮಾಡ್ಕೊಳ್ರಿ ನೋಡಿಕೊಂಡು. ಇದು ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಪಟ್ಟಿ ಅಗಲ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಉಕ್ಸೂ ಫುಲ್ಲು ಟೈಟುಗೇನೆ ಇರುತ್ತೆ, ಲೂಸ್ ಥರ ಏನಿರಲ್ಲ, ಉದ್ರೋಗಲ್ಲ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಸ್ಟಾಕಾಗಿ ಉದ್ರೋಗುತ್ತೇನೋ, ಬಿಗಿ ಇರಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಕಸ್ಟಮರ್ಗೆಲ್ಲ ಹಾಕ್ಕೊಟ್ಮೇಲೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ, ಯಾರೂ ಏನು ಪ್ರಾಬ್ಲಮ್ ಹೇಳ್ತಿರ್ಲಿಲ್ವಲ್ಲ, ಆವಾಗ ಕರೆಕ್ಟಾಗಿದೆ ಅಂತ ಇವಾಗ ಹಂಗೆ ಹಾಕ್ತೀನಿ. ನೋಡಿ, ಈ ಥರ ಸ್ಟಿಚ್ ಮಾಡಿದರೆ ಮುಗ್ದೋಯ್ತು. ಫಸ್ಟು ಸ್ಟಾರ್ಟಿಂಗ್ ಉಕ್ಸ್ ಇರೋತ್ತಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸ್ಟಿಚ್ ಹಾಕೋದು. ಉಕ್ಸು ತಡೆಯುತ್ತಲ್ವ ಮಿಷಿನ್ಗೆ, ಅದಕ್ಕೆ. ನೋಡಿ, ಇವಾಗ ಫುಲ್ ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.